ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 346ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಸೀತೆಯು ರಾವಣ ಒಡ್ಡಿದ ಆಮಿಷಗಳ ಬಗ್ಗೆ ಆಯಿತು, ಅರಮನೆ ತೋರಿಸಿದ ಬಗ್ಗೆ ಆಯಿತು, ಅವಳಲ್ಲಿ ಕಾಮಭಾವನೆ ತುಂಬಲಿಕ್ಕೆ ಆಡಿದಂಥ ಮಾತುಗಳಾಯಿತು. ಇವೆಲ್ಲವನ್ನು ಕೇಳಿಕೊಂಡು ಕೋಪದಿಂದ ರಾವಣನಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾಳೆ. ನೀನು ನನ್ನ ಗಂಡನ ಮತ್ತು ಮೈದನ ಅನುಸ್ಥಿತಿಯಲ್ಲಿ ಹೇಡಿಯಂತೆ ನೀನು ನನ್ನ ಅಪಹರಿಸ್ಕೊಂಡು ಬಂದು ಇದೇ ದೊಡ್ಡ ಅಪರಾಧ ಮಾಡಿದೆಯಾ, ಪಾಪ ಮಾಡಿದೆಯಾ, ಪಾಪಕೃತ್ಯ ಸಿಗಿದೆಯಾ? ನಿನಗೆ ಅಮರತ್ವದ ವರವಿದ್ದರೂ ಕೂಡ ಅದು ನಿನ್ನ ಸಹಾಯಕ್ಕೆ ಬರುವುದಿಲ್ಲ. ಯಾಕಂದರೆ ನಿನ್ನ ಪಾಪಕೃತ್ಯಕ್ಕಾಗಿ ನೀನು ನಿನ್ನ ಮೃತ್ಯುವನ್ನು ನನ್ನ ರೂಪದಲ್ಲಿ ಲಂಕೆಗೆ ತಗೊಂಡು ಬಂದು ನನ್ನ ಗಂಡನಾದ ರಾಮ ಮತ್ತು ಮೈದನಾದ ಲಕ್ಷ್ಮಣ ಹುಡುಕೊಂಡು ಬರ್ತಾರೆ, ನಿನ್ನ ಸಂಹಾರ ಮಾಡ್ತಾರೆ. ನೀನೊಬ್ಬನೇ ಸತ್ತು ಹೋಗುವುದಿಲ್ಲ, ಜೊತೆಗೆ ಇಡೀ ರಾಕ್ಷಸ ಕುಲವನ್ನೇ ನಿರ್ವಂಶ ಮಾಡ್ತೀಯ. ಅಷ್ಟೇ ಅಲ್ಲ, ಆ ರಾಕ್ಷಸ ಸ್ತ್ರೀಯರನ್ನು ವಿಧವೆಯರನ್ನಾಗಿ ಮಾಡ್ತೀಯ. ಇಡೀ ಲಂಕೆ ವೈಭವವನ್ನು, ಲಂಕೆ ನೆಮ್ಮದಿಯನ್ನು ಹಾಳು ಮಾಡ್ತೀಯ ಅಂಥೇಳಿ ಸಿಟ್ಟಿನಿಂದ ರಾವಣಿಗೆ ನುಡಿತಾಳೆ. ಅದನ್ನೇ ಮುಂದುವರಿಸಿ, ಓ ರಾವಣ, ದಡವಿದು ನಾ ರಾಮನ ಏಕೈಕ ಧರ್ಮಪತ್ನಿ, ನನ್ನ ಮುಟ್ಟಲು ಅಸಾಧ್ಯ ನಿನಗೆ ನೀಚ ರಾಕ್ಷಸ. ನಾನು ರಾಮನ ಏಕೈಕ ಪತ್ನಿ. ಇನ್ನು ಯಾವ್ಯಾವ ರಾಮಾಯಣದಾಗ ರಾಮನಿಗೆ ಪತ್ನಿಯರು ಇದ್ರು ಅಂತ ಕೆಲವೊಂದು ಮಂದಿ ಬರ್ತಾರೆ. ಬಟ್ ಇಲ್ಲಿ ವಾಲ್ಮೀಕಿ ರಾಮಾಯಣದಾಗ ಮಾತ್ರ ಹೀಗೇನೆ ಹೇಳ್ತಾಳೆ. ರಾಮನು ಮುಂದೆ ಹೇಳ್ತಾನೆ, ರಾಮನಿಗೆ ಒಬ್ಬಳೇ ಪತ್ನಿ. ಅದಕ್ಕೆ ನಾನು ರಾಮನ ಧರ್ಮಪತ್ನಿ ಇದ್ದೇನೆ. ಮತ್ತು ನೀನು ಮಾಡಿದಂಥ ಈ ಪಾಪ ಏನಿದೆಯಲ್ಲ, ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮೊದಲು ಹೇಳೋದಾಗಿ ನನ್ನ ಗಂಟ್ಲಿಗೆ ಗಾಳ ಹಾಕೊಂಡು ಕೂತೇನೆ. ಎಲ್ಲಿ ತನಕ ನಿನ್ನ ನಿಯಂತ್ರಣದಲ್ಲಿ ಇರ್ತಾಯಿಲ್ಲ, ನನಗೆ ಹಿಂಸೆ ಆಗ್ತಿದೆ, ನಿನ್ನ ಸಮೀಪ ತಗೊಳ್ಳಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಎಚ್ಚರಿಕೆಯನ್ನು ಮೊದಲು ಕೊಟ್ಟಿದ್ದರು ಅವರು. ಈಗಲೂ ಕೂಡ ಅದೇ ಮಾತುಗಳನ್ನ ಉಚ್ಚರಿಸ್ತಾ ಇದ್ದಾಳಕ್ಕೆ. ಮುಂದುವರೆದು ಹೇಳ್ತಾಳೆ, ಕಮಲ ಮಧ್ಯೆ ನೀರಿನಲ್ಲಿರು ಹಂಸ ತನ್ನ ಜೊತೆಗಾರನ ಬಿಟ್ಟು ಹುಲ್ಲಿನತ್ತ ಹೋಗುವುದಿಲ್ಲ. ಹಂಸದ ಜೊತೆಗೆ ಇರ್ತದೆ, ಹಂಸ ಜೋಡಿ ಇರ್ತದೆ, ಗಂಡ ಹೆಂಡತಿ ಜೋಡಿ ಇರ್ತದೆ. ಈ ಸರೋವರದಾಗ ಕಮಲಗಳ ಮಧ್ಯೆ ವಿವರಿಸ್ತಾ ಇರ್ತಾವಾಗ, ಜೋಡಿಯಿಂದ ಇರ್ತಾವ ಹಂಸಗಳು. ಜೊತೆ ಇದ್ದ ನನ್ನ ರಾಮನ ಬಿಟ್ಟು ನೀನು ನೀರುಗಳಿದ್ದಂಗೆ, ನೀರುಗಳಿಗೂ ಮತ್ತು ಹಂಸಕ್ಕೆ ಭಾಳ ವ್ಯತ್ಯಾಸ ಇದೆ. ನೀರುಗಳು ಕೂಡ ಇದರಲ್ಲಿ ಇರ್ತದೆ, ಯಾವುದೋ ಸರೋವರದಲ್ಲಿ ಇರ್ತದೆ. ಅದಕ್ಕೆ ನನ್ನ ಗಂಡನ ಬಿಟ್ಟ ನಿನ್ನಂಥ ನೀರುಗಳಿಗೆ ಬೆನ್ನು ಹತ್ತಾಕ ನನಗೇನಾದರೂ ಬುದ್ಧಿ ಇಲ್ಲವಾ ಅಂತ ಹೇಳ್ತಾನೆ. ಇಲ್ಲಿ ನೋಡಿ ಅಲಂಕಾರ, ವಾಲ್ಮೀಕಿ ಪ್ರತಿಯೊಂದು ಶ್ಲೋಕದಲ್ಲಿ ಬರುವಂಥ ಅಲಂಕಾರವ ಬಹಳ ಮನಸ್ಸಿಗೆ ಮುಟ್ಟುವಂಥ, ಮನದಟ್ಟುವಂಥ ಅಲಂಕಾರಗಳನ್ನು ಉಪಯೋಗ ಮಾಡಿರೋರು. ಕಾವ್ಯಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಾರೆ. ಮುಂದುವರಿದು, ಕಮಲ ಮಧ್ಯೆ ನೀರಿನಲ್ಲಿರುವ ಹಂಸ ತನ್ನ ಜೊತೆಗಾರನ ಬಿಟ್ಟು ನೀರುಗೋಳಿಯೊಂದಿಗೆ ಹುಲ್ಲಿನತ್ತ ಹೋಗುವುದಿಲ್ಲ. ಓ ರಾಕ್ಷಸನೇ, ನನ್ನ ದೇಹ ಪ್ರಜ್ಞಾಹೀನವಾಗಿದೆ, ನಿನ್ನ ಕಿರುಕುಳದ ಅರಿವು ಅದಕ್ಕಿಲ್ಲ. ನೀ ಯಾವಾಗ ನನ್ನ ಮುಟ್ಟಿದೀಯ, ಎತ್ತಿ ನನಗೆ ಇದರಾಗ ಹೋಗಿದೆಯಲ್ಲ, ತುರ್ಬಾ ಹಿಡ್ಕೊಂಡು ನನ್ನ ಕೂದಲ ಹಿಡ್ಕೊಂಡು ಎಳೆದಿ ನನ್ನ ತೊಡೆ ಕೈಗಳನ್ನು ತಗೊಂಡು ನೀನು ಎತ್ತಿ ಪುಷ್ಪ ವಿಮಾನದಾಗ ಹೋಗೋದಿಲ್ಲ. ಯಾವಾಗ ನಿನ್ನ ಸ್ಪರ್ಶ ಆಯಿತು ಆವಾಗನ ನನ್ನ ಶರೀರ ಪ್ರಜ್ಞೆಯನ್ನು ಕಳ್ಕೊಂಡಿದೆ. ನೀನು ಏನಂತೆ ಮಾಡ್ತಾ ಇರೋದು, ದೌರ್ಜನ್ಯ ಮಾಡ್ತಾ ಇರೋದು, ಆ ಪ್ರಜ್ಞೆಹೀನ ಶರೀರದೊಂದಿಗೆ, ನನ್ನದೊಂದಿಗೆ ಅಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ. ಇನ್ನೊಬ್ಬ ಪುರುಷ ಮುಟ್ಟಿದ ತಕ್ಷಣ ಅವಳು ಶರೀರನ ತ್ಯಾಗ ಮಾಡಿಬಿಟ್ಟಂಗೆ ಆಗ್ತದೆ. ಅದ್ರದ್ದು ಮಹಿಳೆಯ ಪ್ರಜ್ಞೆಯನ್ನು ಕಳ್ಕೊಂಡು ಅದನ್ನೇ ಹೇಳ್ತಾಳೆ. ನೀ ಏನು ಮುಟ್ಟಿಗಿಟ್ಟು ಹೋಗೋದಿಲ್ಲ, ಆವಾಗ ನಾನು ನನ್ನ ಶರೀರದ ಪ್ರಜ್ಞೆಯನ್ನು ಕಳ್ಕೊಂಡಿದ್ದೆ, ನನ್ನ ಶರೀರ ಪ್ರಜ್ಞೆಯಲ್ಲಿದ್ದಿದ್ದಿಲ್ಲ, ನಿನ್ನ ಕಿರುಕುಳದರಿವು ಅದಕ್ಕಿಲ್ಲ. ಶರೀರ ಜೀವ ಯಾವುದು ನನ್ನದಲ್ಲ. ಇಲ್ಲಿ ನೋಡಿ, ಮತ್ತು ವಾಲ್ಮೀಕಿಯವರು ಸೀತೆ ಮೂಲಕ
ಮತ್ತು ಪರಮಾರ್ಥ ಅಂದರೆ ಅಧ್ಯಾತ್ಮದ ತತ್ವಗಳನ್ನು ಹೇಳ್ತಾ ಇದ್ದಾಳೆ. ಇಲ್ಲಿ ಕೂಡ ಹೇಳ್ತಾಳೆ, ಶರೀರವು ನಂದಲ್ಲ, ಜೀವವು ನಂದಲ್ಲ. ಇವೆರಡೂ ಬಂದು ಸೇರಿದ್ದು ಇದೆಲ್ಲ ಯಥಾರ್ಥ ನಿಯತಿ ನಿಯಮ. ನಿಯತಿ ನಿಮಗೆ ಈಗಾಗಲೇ ಪದೇ ಪದೇ ಹೇಳ್ತಾ ಬಂದೇನೆ. ಬ್ರಹ್ಮಸತ್ವಗಳು ನಮ್ಮಲ್ಲಿ ಅಂದರೆ ನಾವೇನದು ಇಲ್ಲ, ಎಲ್ಲ ನಮ್ಮಲ್ಲಿ ಎಲ್ಲ ವಿಶ್ವದಾಗ ಏನು ಸತ್ವಗಳದಾವಲ್ಲ, ಏನು ತೆರಳ ವಸ್ತುಗಳದಾವಲ್ಲ, ಏನು ಅನಿಲ ಎಲ್ಲನೂ ನಮ್ಮಲ್ಲಿದೆ. ನಮ್ಮಲ್ಲಿಲ್ಲದ್ದು ವಿಶ್ವದಲ್ಲಿಲ್ಲ, ವಿಶ್ವದಲ್ಲಿ ಇಲ್ಲದ್ದು ನಮ್ಮಲ್ಲಿ, ವಿಶ್ವದಲ್ಲಿ ಇದ್ದದ್ದೆಲ್ಲನೂ ನಮ್ಮಲ್ಲಿದೆ, ನಮ್ಮಲ್ಲಿದ್ದದ್ದೆಲ್ಲನೂ ವಿಶ್ವದ. ಅದಕ್ಕೆ ನಾವು ವಿಶ್ವದ ಒಂದು ಕಣ, ಆತ್ಮನೂ ವಿಶ್ವದ ಕಣ, ಶರೀರವು ವಿಶ್ವದ ಕಣ. ಈ ಫಿಲಾಸಫಿಯನ್ನು ಸೀತೆಯ ಮೂಲಕ ವಾಲ್ಮೀಕಿ ಹೇಳ್ತಾರೆ, ಈ ಶರೀರ ನಂದಲ್ಲ, ಈ ಆತ್ಮವು ನಂದಲ್ಲ. ಮುಂದೆ ಹೇಳ್ತಾರೆ, ಅಸಹನೆಯಾದಾಗ ಅವುಗಳನ್ನು ತ್ಯಾಗಿಸುವೆ. ನನಗೆ ಒಂದು ವೇಳೆ ಅಸಹನೆ ಅನಿಸ್ತಂದ್ರೆ ಅವು ಎರಡನ್ನೂ ತ್ಯಾಗ ಮಾಡ್ತಾನೆ. ಜೀವನೂ ತ್ಯಾಗ ಮಾಡ್ತೇನೆ, ಶರೀರನೂ ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾನೆ. ಮುಂದುವರೆದು, ಸೀತೆಯ ಕ್ರೋಧದ ನುಡಿಗಳನ್ನು ಕೇಳಿ ರಾವಣ ಸೀತೆಗೆ ನುಡಿದ. ಈ ಸೀತೆಯ ಕೋಪದ ಮಾತುಗಳನ್ನು ಕೇಳಿದ, ಎಚ್ಚರಿಕೆ ಮಾತುಗಳನ್ನು ಕೇಳಿದ. ಮತ್ತು ಅವಳಂತೂ ಯಾವುದು ಮುಚ್ಚು ಮರ್ಯಾದೆ ಇಲ್ಲದ ಹೊಡೆದು ಬಿಟ್ಟಳಕ್ಕೆ. ನೋಡು, ನೀನೆಲ್ಲ ಮಾಡೋದು ನನ್ನ ಸುಖಕ್ಕಾಗಿ, ನನಗೆ ಇದು ಸಾಧ್ಯ ಇಲ್ಲ, ಅದು ನಿನಗೆ. ನಾನು ನನ್ನ ಜೀವನ ಕೈ ಆಡ್ಕೊಂಡು ಅದನ್ನು ಯಾವಾಗ ಬೇಕು ಅವಾಗ ನಾನು ಶರೀರ ತ್ಯಾಗ ಮಾಡ್ತೀನಿ, ಜೀವ ತ್ಯಾಗ ಮಾಡ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಎಚ್ಚರದಿಂದ ಹೇಳಿಬಿಟ್ಟಿರ್ತಾಳಕ್ಕೆ. ಅದಕ್ಕೆ ನೀ ಯಾವ ಉದ್ದೇಶಕ್ಕಾಗಿ ನಾನು ಇಲ್ಲಿ ತೊಗೊಂಡು ಬಂದು, ಆ ಉದ್ದೇಶ ನೀನು ಸಫಲ ಆಗೋದಿಲ್ಲ, ನಿನ್ನ ಬಯಕೆ ಅಂತೂ ಈಡೇರಿಸೋದಿಲ್ಲ, ಆದರೆ ನಿನ್ನ ಮರಣ ಮಾತ್ರ ಖಂಡಿತ ಆಗ್ತಿದೆ ರಾಮನಿಂದ ಅಂತ ಹೇಳಿ ಎಚ್ಚರಿಕೆ ಮಾತುಗಳನ್ನು ಸಿಟ್ಟಿನಿಂದೇನು ಹೇಳಿರ್ತಾಳೆ. ಅದನ್ನು ಕೇಳ್ತಾನ ರಾವಣ. ಕೇಳಿ ಸೀತೆಗೆ ನುಡಿತಾನ, ಓ ಸಿಟ್ಟಿನ ಸೀತೆ, ಕೇಳು ನನ್ನ ಮಾತು. ಸಿಟ್ಟಿನಿಂದ ನೀನು ಅನ್ನಕತ್ತೀಯ, ಓ ಕೋಪದ ಎನ್ನೇ ಸಿಟ್ಟೆ ಸೀತೆ, ಕೇಳು ನನ್ನ ಮಾತುಗಳನ್ನಂತ ಹೇಳಿ ಅವನು ಗರ್ಜಿಸಿ ಹೇಳಕ್ಕೆ ಹಿಡಿತಾನೆ. ಕೇಳು, 2 ಮಾಸಗಳ ಅವಧಿ ಕೊಡುವೆ ನಿನಗೆ. 2 ತಿಂಗಳದ ಗಡುವು ಕೊಡ್ತಾನೆ. ಅವಧಿ ಕೊಡೋದು ಗಡುವು ಕೊಡ್ತಾನೆ. 2 ತಿಂಗಳದ ಗಡುವೇನೋ, ನೀನಾಗೇನ ರಾಮನ ಜಪ ಬಿಟ್ಟು ನನ್ನ ಜಪ ಮಾಡಿಕೊಂಡು ಇಚ್ಛೆಯಿಂದ ನೀನು ನನಗೆ ಸಮರ್ಪಣೆ ಭಾವದಿಂದ ಸಮರ್ಪಣೆ ಮಾಡಬೇಕು. ನನಗೆ ಸ್ವತಃ ನೀನೇ ಮದುಮಗಳಾಗಿ ಶೃಂಗಾರಗೊಂಡು ಯಾವಾಗ ನಾನು ಅರಮನೆಗೆ ಬರ್ತಿಲ್ಲ ಆವಾಗ ನಿನ್ನನ್ನು ನಾವು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಟೈಮ್ ಇಟ್ಟುಕೊಟ್ಟೆ ನಿನಗಂದ್ರೆ 2 ತಿಂಗಳ ಗಡುವು. ಮುಂದುವರೆದು ಹೇಳ್ತಾನೆ, ಕೇಳುವ ನನ್ನ ಮಾತು, 2 ಮಾಸ ಅವಧಿ ಕೊಡುವೆ ನಿನಗೆ. ನಗುತ್ತಾ ಸ್ವ ಅರ್ಪಣೆ ಮಾಡದಿದ್ದರೆ ಅಡುಗೆ ಮನೆಯಲ್ಲಿ ವಧಿಸಿ ನಿನ್ನ ತುಂಡರಿಸಿ ಮುಂಜಾನೆ ಉಪಹಾರವನ್ನಾಗಿ ಸೇವಿಸುವೆ. ನೋಡಿ, ಬಲಾತ್ಕಾರ ಮಾಡ್ತಂತ ಹೇಳೋದಿಲ್ಲ ನಾವು. 2 ವರ್ಷ ಟೈಮ್ ಕೊಟ್ಟೇನು, ನೀ ಹಾಗೆ ಸುಧಾರಿಸ್ಕೊಂಡು ಬಾ, ನನ್ನ ಮದುವೆ ಆಗು. ಒಂದು ವೇಳೆ ನೀ ಆಗಲಿಲ್ಲ, 2 ತಿಂಗಳದಾಗ ನೀನು ಸುಧಾರಿಸಲಿಲ್ಲ, ನೀನು ಮನಸ್ಸನ್ನು ಪರಿವರ್ತನೆ ಮಾಡಲಿಲ್ಲ, ನೀನು ನನ್ನ ಮದುವೆ ಆಗುವ ಇಚ್ಛೆಯನ್ನು ನೀನು ವ್ಯಕ್ತಪಡಿಸಲಿಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂದರೆ, ನೇರವಾಗಿ ನಿನ್ನ ತೊಗೊಂಡೋಗಿ ನನ್ನ ಅಡುಗೆ ಮನೆಯಾಗ ನಿನ್ನ ಕತ್ತರಿಸ್ತೇನೆ. ಸಣ್ಣ ಸಣ್ಣ ತುಂಡ ಮಾಡಿ ಮಾಂಸ ಉಪಹಾರ ಮಾಡಿ, ಬೆಳಗಿನ ಉಪಹಾರ ಮಾಡಿ ಅಂದರೆ ನಾಷ್ಟ ಮಾಡಿ ನಿನ್ನ ತಿಂತೇನಂತ ಹೇಳ್ತೇನೆ. ನಿನ್ನ ಶರೀರವನ್ನು ತಿಂದು ಬಿಡ್ತೇನೆ. ಇಂಥ ನರಭಕ್ಷಕರು ಈಗೂ ಇದ್ರೆ ತಮ್ಗೆ ಗೊತ್ತಿರಬೇಕು. ಆಫ್ರಿಕಾದಾಗ ಇದಿ ಅಮೀನ್ ಅಂತ ಇದ್ದ, ಉಗಾಂಡ ದೇಶದಲ್ಲಿ. ಉಗಾಂಡ ದೇಶದ ಯಾರಂದರೆ ಅವನು ಡಿಕ್ಟೇಟರ್ ಇದಿ ಅಮೀನ್ ಅಂತೇಳಿ. ಕೆಲವೊಂದು ಪೇಪರ್ದಾಗ ವರದಿಗಳು ಬರ್ತಿದ್ವಲ್ಲ, ಇಂಥ ಮನುಷ್ಯ ಇದ್ದಲ್ಲ, 17ರಿಂದ 25 ವರ್ಷದ ಯುವತಿಯರನ್ನು ತಂದು ಕತ್ತರಿಸಿ ಅವರು ಕೆಲವೊಂದು ಅವಯವಗಳನ್ನು, ಮೃದವಯವಗಳನ್ನು ಅಡುಗೆ ಮಾಡಿ ತಿಂತಿದ್ದವನು. ಅದನ್ನು ಆಹಾರ ಪದಾರ್ಥ ತಯಾರು ಮಾಡೋಕ್ಕೆ ಹೇಳ್ತಿದ್ದ. ನರಭಕ್ಷಕಿದ್ದ. ಅವರು ಬೆರಳುಗಳನ್ನು ತಿಂತಿದ್ದವು. ಅಂದರೆ ಆವಾಗೂ ಇದ್ದರು. ಇವನು ಕೂಡ ರಾವಣ ಕೂಡ ನರಭಕ್ಷಕ. ಅವನು ಹೇಳಿಬಿಡ್ತಾನ, ನೀವು ಒಪ್ಪಿ ಬರಲಿಲ್ಲ ಅಂದ್ರೆ ಅಲ್ಲಿ ನೋಡ್ರಿ ಅವನ ಬಾಯಿಯಿಂದ ಬಲಾತ್ಕಾರದ ಭಾಷೆ ಬರೋದಿಲ್ಲ. ಬರಲಿಲ್ಲ ಅಂದ್ರೆ ನಿನ್ನ ತೊಗೊಂಡು ಹೋಗ್ತಾನೆ, ಅಡುಗೆ ಮನೆಯಾಗ ಸಣ್ಣಗೆ ಕತ್ತರಿಸ್ತೀನೋ, ತುಂಡು ಮಾಡ್ತೀನೋ, ನಾನು ಬೆಳಗಿನ ನಾಷ್ಟಕ್ಕೆ ನಿನ್ನ ಮಾಂಸವನ್ನು ತಿಂದುಬಿಡ್ತೀನೋ ಅಂಥೇಳಿ ಆಕೆಗೆ ಜೀವದ ಹೆದರಿಕೆಯನ್ನು ಹಾಕ್ತಾನೆ. ಮುಂಜಾನೆ ಉಪಹಾರನಾಗಿ ಸೇವಿಸುವೆ. ಸಿಟ್ಟಿನಿಂದ ಸೀತೆಗೆ ಗದ್ದರಿಸುತ್ತಾ ರಾವಣ ರಾಕ್ಷಸನಿಯರಿಗೆ ನುಡಿದ. ಇಲ್ಲಿ ಸೀತೆಗೆ ಸಿಟ್ಟಿನಿಂದ ಹೇಳ್ತಾ ರಾಕ್ಷಸನಿಯರು ನಿಂತಿರಲ್ಲ, ಹೆಣ್ಣು ರಾಕ್ಷಸಿಯರು ನಿಂತಿರಲ್ಲ, ಅವರಿಗೆಲ್ಲ ಹೇಳ್ತಾನೆ,
ಓ ವಿಕೃತ ರಕ್ತ ಮಾಂಸ ಭಕ್ಷಕರೇ, ವಿಕೃತ ರಕ್ತ ಮಾಂಸ ಭಕ್ಷಕರೇ, ಯಾರು? ರಾಕ್ಷಸಿನಿಯರು, ಹೆಣ್ಣು ರಾಕ್ಷಸಗಳು. ಇಳಿಸಿರಿ ಅವಳ ಜಂಬವನ್ನು ಬಹುಬೇಗ. ನೀವು ಏನೈತಲ್ಲ, ಏನು ಉಪಯೋಗ ಮಾಡ್ತೀರಿ, ನಿಮ್ಮ ವಿಧಾನಗಳನ್ನು ಉಪಯೋಗ ಮಾಡಿ ಈ ಸೀತೆಯಲ್ಲಿ ಏನು ರಾಮನ ಬಗ್ಗೆ ಜಂಬ ಇದೆಯಲ್ಲ, ಈ ಜಂಬವನ್ನು ನೀವು ಇಳಿಸ್ರಿ ಅಂಥೇಳಿ ಅವರಿಗೆ ಆಜ್ಞೆಯನ್ನು ಕೊಡ್ತಾನೆ. ಕೇಳಿ ರಾವಣನ ಮಾತು ಕೈ ಮುಗಿದು ಸುತ್ತುವರೆದರು ಸೀತೆಯನ್ನು. ಎಷ್ಟೇ ಕೇಳಿದ್ರು ಅವರು ರಾಕ್ಷಸಿನಿಯರು, ರಾವಣಿಗೆ ಕೈ ಮುಗಿದ್ರು, ಸೀತೆಯನ್ನು ಸುತ್ತುವರೆದುಕೊಂಡು ನಿಂತರು. ಭೂಮಿ ಕಂಪಿಸುವಂತೆ ಗದ್ದರಿಸುತ್ತಾ ರಾಕ್ಷಸನಿಯರತ್ತ ದಿಟ್ಟಿಸಿ ರಾವಣ ನುಡಿದ. ಅವರು ಸುತ್ತಾಕೊಂಡು ನಿಲ್ಲೋದಕ್ಕೆ ಮತ್ತು ಇವ ಗದ್ದರಿಸಿದಾಗ, ಹೆಂಗೆ ಗದ್ದರಿಸಿದ್ರೆ ಭೂಕಂಪನ, ಭೂಮಿ ನಡಗಬೇಕು ಆ ನವಣೆ ಗದ್ದರಿಸಿ ಮತ್ತು ನುಡಿತನ. ವೈಯಿರಿ ಸೀತೆಯನ್ನು ಅಶೋಕವನಕ್ಕೆ, ಸುತ್ತುವರೆದು ಕಾಯಿರಿ. ಇವಳನ್ನು ಇಲ್ಲೇ ಅರಮನೆಯಾಗಿ ಇಡಬೇಡ್ರಿ, ಈಗಿನ ತೊಗೊಂಡೋಗಿ ಅಶೋಕವನದಾಗ ಇಡ್ರಿ. ಅಲ್ಲಿ ಅಶೋಕವನದಾಗ ನೀವೆಲ್ಲರೂ ಸುತ್ತುವರೆದು ಈಗಿನ ಕಾಯಬೇಕು 24 ಗಂಟೆ. ಹೆದರಿಸಿ ಬೆದರಿಸಿ ನಿಯಂತ್ರಿಸಿ ಸೀತೆಯನ್ನು ಆನೆಯಂತೆ ಪಳಗಿಸಿರಿ. ಹೆಂಗೆ ಕೆಡ್ಡದಾಗ ಬಿದ್ದ ಆನೆ ಅಂತಂದು ಪಳಗಿಸ್ತಾರಲ್ಲ ತಮಗೆ ಹೆಂಗೆ ಬೇಕು ಹಂಗೆ, ಆ ರೀತಿ ಈಗಿನ ಅಶೋಕವನಕ್ಕೆ ತೊಗೊಂಡು ಹೋಗ್ರಿ. ನಿಮ್ಮ ಎಲ್ಲ ವಿಧಾನಗಳನ್ನು ಉಪಯೋಗ ಮಾಡಿರಿ, ನಿಮ್ಮ ತಂತ್ರಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಈಕೆಯನ್ನು ಆನೆಯಂತೆ ಪಳಗಿಸಿರಿ, ಈಕೆಯನ್ನು ಪಳಗಿಸಿರಿ ಅಂಥೇಳಿ ರಾವಣ ಆ ರಾಕ್ಷಸನಿಯರಿಗೆ ಹೇಳ್ತಾನೆ. ಸರ್ವ ಋತು ವಿಧದ ಹೂವಿನ ಗಿಡಗಳು, ಹೂಬಳ್ಳಿಗಳು, ಎಲ್ಲ ಋತುವಲ್ಲಿ ಹೂ ಬಿಡುವಂಥ ಹೂಬಳ್ಳಿಗಳಿದ್ದು ಗಿಡಗಳಿದ್ದು, ಎಲ್ಲ ಋತುಗಳಲ್ಲಿ ಫಲ ನೀಡುವಂಥ ಗಿಡಗಳಿದ್ದು, ಅಲ್ಲಿ ಮಾದಕ ಪಕ್ಷಿಗಳಿದ್ದು, ಅಂತಹ ಒಂದು ಪಕ್ಷಿಗಳಿಂದ ತುಂಬಿದಂಥ ಸುಂದರ ವನ ಯಾವುದಂದ್ರೆ ಅಶೋಕವನ. ಅಶೋಕವನದಲ್ಲಿ ಇಲ್ಲೇ ವಾಲ್ಮೀಕಿಯವರು ವರ್ಣನೆಯನ್ನು ಮಾಡ್ತಾರೆ. ಕರೆತಂದರು ಸೀತೆಯನ್ನು ರಾಕ್ಷಸನಿಯರು ಅಶೋಕವನಕ್ಕೆ, ಸುತ್ತುವರೆದು ಕಾವಲಕ್ಕೆ ನಿಂತರು ವಿಕೃತ ರೂಪಿ ರಾಕ್ಷಸಿಯರು. ಅವರ ರೂಪ ಬಹಳ ವಿಕೃತ ಇತ್ತದು. ಯಾರ್ಯಾರ ತಲೆನೋ ದೊಡ್ಡ ಕೈಯ ಕಾಲ ಹಲ್ಲ ಕಿವಿ ಬಾಯಿ ಹೊಟ್ಟಿ ಏನೇನೋ ನಮನೆ ಇತ್ತು. ಅದಕ್ಕೆ ಪ್ರತ್ಯೇಕನ ಒಂದು ಸರ್ಗವನ್ನೇ ವಾಲ್ಮೀಕಿಯವರು ಇದು ಅದನ್ನು ಸಪ್ರೇಟಾಗಿ ಅವ್ರ ಬಗ್ಗೆ ಹೇಳ್ತಾರೆ, ಮುಂದೆ ಬರ್ತಿದೆ ಅದು. ಅದಕ್ಕೆ ಅಂತಹ ವಿಕೃತ ಕುರೂಪಿ ರಾಕ್ಷಸರ ಅಲ್ಲಿ ಬಂದು ಅವಳನ್ನು ಸುತ್ತುವರೆಸ್ಕೊಂಡು ಕಾವಲಕ್ಕೆ ನಿಲ್ತಾರೆ. ದುಃಖಿತ ಜನಕಪುತ್ರಿ ಮೈಥಿಲಿ ಸಿಕ್ಕಳು ರಾಕ್ಷಸಿಯರ ಮಧ್ಯೆ, ಹೆಣ್ಣು ಹುಲಿಗಳ ಮಧ್ಯೆ ಜಿಂಕೆ ಸಿಕ್ಕಂತೆ. ಯಾವ ರೀತಿ ಹೆಣ್ಣು ಹುಲಿಗಳ ಮಧ್ಯೆ ಜಿಂಕೆ ಸಿಕ್ಕ, ಆ ಜಿಂಕೆದ ಪರಿಸ್ಥಿತಿ ಆಗ್ತಿರಲಿಲ್ಲ, ಆ ಪರಿಸ್ಥಿತಿ ಈ ರಾಕ್ಷಸಿಯರ ಮಧ್ಯೆ, ಕ್ರೂರ ರಾಕ್ಷಸಿಯರ ಮಧ್ಯೆ ಸೀತೆಗೆ ಆಗ್ತಿದೆ. ಭಯಭೀತ ಜಿಂಕೆಯಂತೆ ದುಃಖಿಸುತ್ತ ಸೀತೆ ಮುದುಡಿದಳು ನೆನೆಯುತ್ತ ರಾಮ ಲಕ್ಷ್ಮಣರನ್ನು. ಅವರ ಮಧ್ಯದಾಗ ಹೆದರ್ಕೊಂಡು ಮುದುಡ್ಕೊಂಡು ಕೊಡ್ತಾಳೆ, ಮನಸ್ಸಿನಲ್ಲಿ ರಾಮ ಲಕ್ಷ್ಮಣರನ್ನು ನೆನೆಸ್ತಿರ್ತಾಳೆ. ಇನ್ನು ಮುಂದೆ ಈ ಕಡೆಗೆ ಸೀತೆಯ ಪರಿಸ್ಥಿತಿಯನ್ನು ಇಲ್ಲಿವರೆಗೆ ನಾವು ತಿಳ್ಕೊಂಡಾಗಾಯಿತು ಮತ್ತು ವಾಲ್ಮೀಕಿಯವರು ಹೇಳ್ತಾರೆ. ಇನ್ನು ಆ ಕಡೆದಂದ್ರೆ ಜನಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಕಳ್ಕೊಂಡು ಯಾವ ರೀತಿ ಏನು ಮಾಡ್ತಾಯಿದ್ರು ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರದಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.